ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಾರಾಧನೆಯ ಹಿನ್ನೆಲೆಯೇ ಹಾಗೆ. ಇಲ್ಲಿ ಅನೇಕ ದೈವಗಳಿದ್ರೂ ಅವುಗಳಲ್ಲಿ ಬಹುತೇಕ ದೈವಗಳು ಹಿಂದೆ ಸಮಾಜದಲ್ಲಿ ದೊಡ್ಡ ಹೋರಾಟಗಾರರು ಎಂದು ಕರೆಯಿಸಿಕೊಂಡವರು. ಬಡವರು ಹಾಗೂ ಶೋಷಿತರ ಪರವಾಗಿ ದೌರ್ಜನ್ಯದ ವಿರುದ್ಧವಾಗಿ ಧ್ವನಿ ಎತ್ತಿ ಹೋರಾಟದಲ್ಲಿ ವೀರಮರಣ ಹೊಂದಿದ ವ್ಯಕ್ತಿಗಳೇ ಈಗ ದೈವವಾಗಿ ಆರಾಧಿಸಲ್ಪಡುತ್ತಿರುವವರು. ಕೋಟಿ ಚೆನ್ನಯ್ಯರು ಕೂಡ ಇದೇ ರೀತಿ ಸರಿಸುಮಾರು 500 ವರ್ಷಗಳ ಹಿಂದೆ ತುಳುನಾಡಿನ ಎಣ್ಮೂರು ಎಂಬ ಪ್ರದೇಶದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ್ದ ವೀರಪುರುಷರು. ಈ ಕೋಟಿ ಚೆನ್ನಯ್ಯ ಎಂಬ ಸಹೋದರರನ್ನ ಅತ್ಯಂತ ಭಕ್ತಿಯಿಂದ ವರ್ಷಕ್ಕೊಂದು ಬಾರಿ ದೈವವಾಗಿ ಪೂಜಿಸುತ್ತಿದ್ದಾರೆ. ಇಂದಿಗೂ ಈ ರೀತಿ ಇವರನ್ನ ಆರಾಧಿಸುವುದಕ್ಕೆ ಕಾರಣ ಭಕ್ತಿಯಿಂದ ಏನಾದ್ರೂ ಕೇಳಿದ್ರೆ ಇವರು ಈಡೇರಿಸುತ್ತಾರೆ ಅನ್ನುವ ನಂಬಿಕೆ ಜನರಲ್ಲಿದೆ. ಹೀಗಾಗಿ ಈ ವೀರ ಪುರುಷರಿಗೆ ಗರೋಡಿ ಅನ್ನುವ ಗುಡಿಯಲ್ಲಿ ವಿಶೇಷವಾಗಿ ಆರಾಧನೆ ಮಾಡಿ ಹರಕೆಗಳನ್ನ ಕಟ್ಟಿಕೊಳ್ಳುತ್ತಾರೆ. ಆ ಮೂಲಕ ನಾಡಿನಲ್ಲಿ ನಡೆಯುವ ಅನ್ಯಾಯಗಳನ್ನ ನಿವಾರಿಸು ಎಂದು ಪ್ರಾರ್ಥಿಸುತ್ತಾರೆ. ತುಳುನಾಡಿನಲ್ಲಿ ಇರೋ ದೈವಾರಾಧನೆಯಲ್ಲಿ ವಿಶೇಷವಾಗಿ ಈ ಕೋಟಿ ಚೆನ್ನಯ್ಯರ ಆರಾಧನೆ ಕೇವಲ ಗರೋಡಿಗಳಲ್ಲೇ ನಡೆಯುತ್ತವೆ. ಈ ಗರೋಡಿಗಳು ಶಕ್ತಿ ಕೇಂದ್ರಗಳಾಗಿದ್ದು ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿ ಪರಿಹಾರವನ್ನ ಪಡೆದುಕೊಳ್ಳುತ್ತಾರೆ. ವಿಶೇಷವಾಗಿ ಈ ಕೇಂದ್ರಗಳು ಜಾತಿ ಧರ್ಮಗಳನ್ನ ಮೀರಿ ಸಾಮರಸ್ಯದ ಕೇಂದ್ರಗಳಾಗಿವೆ. ಇಲ್ಲಿ ಎಲ್ಲರಿಗೂ ಸಮಾನ ನ್ಯಾಯ ಸಿಗುತ್ತದೆ ಎನ್ನುವ ನಂಬಿಕೆ ಜನರದ್ದು. ಬಹಳಷ್ಟು ಜನ ತಮ್ಮ ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಂಡು ಅದರಿಂದ ತುಂಬ ಪರಿಹಾರಗಳನ್ನು ಪಡೀತಾ ಇದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಬರುವಂಥ ಅದೆಷ್ಟೋ ಕೀಟಬಾಧೆಗಳು ಅಥವಾ ಇನ್ನಿತರ ದೋಷಗಳಿಗೆ ಇಲ್ಲಿ ಸಂಪೂರ್ಣವಾದಂಥ ಒಂದು ನಿವೃತ್ತಿ ಸಿಗ್ತದೆ. ಇಲ್ಲಿ ವಿಶೇಷತೆ ಅಂತ ಹೇಳಿದರೆ ಒಂದು ಕುರುಟು ಒಪ್ಪಿಸುವುದು ಅಂತ ಹೇಳುವಂಥ ಒಂದು ಹರಿಕೆ, ಕೀಟಬಾಧೆಯನ್ನು ತಪ್ಪಿಸಲಿಕ್ಕೆ ಹೇಳಿದಂಥ ಹರಿಕೆಯನ್ನು ಇಲ್ಲಿ ಒಪ್ಪಿಸಿದರೆ ಅದರಿಂದ ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದು ನಂಬಿಕೆ. ಮಾತ್ರವಲ್ಲ, ಅದರ ಜೊತೆಯಲ್ಲಿ ಇಲ್ಲಿ ವಿಶೇಷ ಅಂದರೆ ಯಾವುದೇ ಆಡಂಬರ ಇಲ್ಲದೆ ಬಹಳ ಶ್ರದ್ಧೆಯಿಂದ ಇಲ್ಲಿಯ ಕೊರಗಪ್ಪ ಪೂಜಾರಿಗಳು ಹಾಗೂ ಅವರ ಮಕ್ಕಳು, ಅವರ ತಮ್ಮನ ಮಕ್ಕಳು ಅವರೆಲ್ಲ ಸೇರಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ವರ್ಷಕ್ಕೊಂದು ಬಾರಿ ನಡೆಯುವ ನೇಮೋತ್ಸವದಲ್ಲಿ ಪರವ ಎನ್ನುವ ಜನಾಂಗದವರು ಕೋಟಿ ಚೆನ್ನಯ್ಯರ ಪ್ರತಿನಿಧಿಯಾಗಿ ಜನರಿಗೆ ಅಭಯವನ್ನ ನೀಡುತ್ತಾರೆ. ಜಿಲ್ಲೆಯಲ್ಲಿ ಇಂತಹ ಸುಮಾರು 232 ಗರೋಡಿಗಳಲ್ಲಿ ಈ ರೀತಿಯ ಆಚರಣೆ ನಡೆಸಲಾಗುತ್ತದೆ. ಪರವ ಜನಾಂಗದವರು ಇಲ್ಲಿ ಕೋಟಿ ಚೆನ್ನಯ್ಯರ ವೇಷವನ್ನ ಹಾಕಿದಾಗ ಅವರ ಮೈ ಮೇಲೆ ಕೋಟಿ ಚೆನ್ನಯ್ಯರ ಆವಾಹನೆ ಆಗುವ ಮೂಲಕ ಸಾಕ್ಷಾತ್ ಕೋಟಿ ಚೆನ್ನಯ್ಯರೇ ಭಕ್ತರಿಗೆ ದರ್ಶನ ನೀಡ್ತಾರೆ ಅನ್ನೋ ನಂಬಿಕೆ ಇದೆ. ಇದಕ್ಕೆ ಪೂರಕವಾಗಿ ಸಾಕಷ್ಟು ಚಮತ್ಕಾರಗಳು ಕೂಡ ನಡೆಯೋದ್ರಿಂದ ಇಂದಿಗೂ ಕೋಟಿ ಚೆನ್ನಯ್ಯರು ಮಾಯಾ ರೂಪದಲ್ಲಿ ಜನರನ್ನ ರಕ್ಷಿಸುತ್ತಿದ್ದಾರೆ ಅನ್ನುವ ಬಲವಾದ ನಂಬಿಕೆಯನ್ನ ಜನತೆ ಇರಿಸಿಕೊಂಡಿದ್ದಾರೆ. ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ದೈವಾರಾಧನೆಯ ಹಿನ್ನೆಲೆಯನ್ನ ಗಮನಿಸಿದ್ರೆ ಬಹುತೇಕ ದೈವಗಳು ಹಿಂದೆ ಮನುಷ್ಯರಾಗಿದ್ದವರೆ. ಇನ್ನು ಪ್ರಾಣಿಗಳು ಕೂಡ ಇಲ್ಲಿ ದೈವವಾಗಿ ಆರಾಧಿಸಲ್ಪಡುತ್ತಿದ್ದು ಅನೇಕ ಪ್ರಾಣಿಗಳು ಕೃಷಿ ಸಂಬಂಧದಿಂದಾಗಿ ಆರಾಧಿಸಲ್ಪಡುವಂತದ್ದು ಅನ್ನೋದು ಕೂಡ ವಿಶೇಷತೆ. ಕೋಟಿ ಚೆನ್ನಯ್ಯ, ಕಲ್ಲುಟ್ಟಿ, ಕಲ್ಕುಡ, ಉಳ್ಳಾಲ್ತಿ ಮೊದಲಾದ ದೈವಗಳ ಬಗ್ಗೆ ಇಲ್ಲಿನ ಜನರು ವಿಶೇಷ ಭಯ ಭಕ್ತಿ ಹೊಂದಿರೋದ್ರಿಂದ ವಿಶೇಷವಾದ ಸ್ಥಾನಮಾನ ಈ ದೈವಗಳಿಗಿವೆ. ಕಾಲ ಬದಲಾಗಿದ್ರೂ ಜನರ ನಂಬಿಕೆ ಮಾತ್ರ ಬದಲಾಗದೆ ಇಂದಿಗೂ ಈ ಯುಗ ಪುರುಷರು ನಮ್ಮನ್ನ ಕಾಪಾಡುತ್ತಾರೆ ಅನ್ನುವ ನಂಬಿಕೆ ಜನರಲ್ಲಿ ಒಂದಷ್ಟು ಸಾಮರಸ್ಯವನ್ನ ಉಳಿಸಿಕೊಂಡಿದೆ ಅನ್ನೋದು ಸುಳ್ಳಲ್ಲ.